ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು. ಕೆ ಎಜಾಜ್ ಅಹಮದ್ ಆಗ್ರಹ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕೆಂದು ಸಂತೆಬೆನ್ನೂರು ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಕೆ ಎಜಾಜ್ ಅಹಮದ್ ಆಗ್ರಹಿಸಿದ್ದಾರೆ. ಚನ್ನಗಿರಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಶಾಸಕರಾಗಿ ಹಾಗೂ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ದೈವಾಧೀನರಾಗಿರುವ ಹಿನ್ನೆಲೆಯಲ್ಲಿ ಉಪಚುನಾವಣೆ ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ಈ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ದಾವಣಗೆರೆ ಜಿಲ್ಲೆಯಿಂದ ಒಬ್ಬ ಮುಸ್ಲಿಂ ಪ್ರತಿನಿಧಿಯನ್ನ ವಿಧಾನಸೌಧಕ್ಕೆ ಕಳುಹಿಸುವುದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯಾಗಿದೆ. ಈ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪದಾಧಿಕಾರಿಗಳು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡುವ ಮೂಲಕ ವಿಧಾನಸೌಧದ ಮೆಟ್ಟಿಲೇರಲು ಅವಕಾಶ ಕಲ್ಪಿಸಬೇಕು ಎಂದು ಅವರು ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಚನ್ನಗಿರಿ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಫಾಜಿಲ್, ಸೈಯದ್ ಗೌಸ್ಫೀರ್, ಜಾಮಿಯಾ ಮಸೀದಿ ಕೆರೆಬಿಳಿಚಿಯ ಅಧ್ಯಕ್ಷರಾದ ಏಜಾಜ್ ಬೇಗ್, ಡಬ್ಲ್ಯೂಪಿಐ ದಾವಣಗೆರೆ ಜಿಲ್ಲಾ ಅಧ್ಯಕ್ಷ ಸಾಬಾಜ್ ಖಾನ್, ಅಂಜುಮ್ ಕಮಿಟಿ ಕೆರೆಬಿಳಿಚಿಯ ಕಾರ್ಯದರ್ಶಿ ಉಬೇದ ಉಲ್ಲಾ, ಮಾಜಿ ಪೂರ್ವ ಸಭಾ ಸದಸ್ಯ ಸೈಯದ್ ತನ್ವೀರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕ್ಲು, ಪ್ರಶಾಪ್ ಅವರ್ ಟಿವಿ ದಾವಣಗೆರೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕ್ಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಎಲ್ಲಾ ಮುಸ್ಲಿಂ ಬಾಂಧವರಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಶಾಮನೂರು ಶಿವಶಂಕರಪ್ಪನವರು ದೈವಾಧೀನರಾದ ಪ್ರಯುಕ್ತ ಆ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಸಮುದಾಯ ಅಲ್ಪಸಂಖ್ಯಾತರಿಗೆ ಈ ಸತಿ ಬಿಟ್ಕೊಡ್ಬೇಕು ಅಂತ ನಾವು ಕೆಪಿಸಿಸಿಗೂ ಹಾಗೂ ಎಐಸಿಸಿಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಾರಣ ಏನಂದ್ರೆ 1993-94ರಿಂದನೂ ಸತತವಾಗಿ ಆ ಕ್ಷೇತ್ರವನ್ನು ಶಾಮನೂರು ಶಿವಶಂಕರಪ್ಪನವರು ಪ್ರತಿನಿಧಿಸ್ಕೊಂತ ಬಂದಿದ್ರು. ನಮ್ಮ ಜಿಲ್ಲೆಯಲ್ಲಿ 100 ಲಕ್ಷದ ಹತ್ತತ್ರ ಮುಸ್ಲಿಮ್ಸ್ ವೋಟ್ ಇದಾವೆ. ಎಲ್ಲೂ ನಮಗೆ ಒಂದು ಅವಕಾಶ ಸಿಗ್ಲಿಲ್ಲ. ಬಹಳ ವರ್ಷ 30-40 ವರ್ಷದಿಂದ ನಮ್ಮ ಚನ್ನಗಿರಿ ತಾಲೂಕಿಗೆ ಅವಕಾಶ ಕೊಟ್ಟರು. ಕಾರಣಾಂತರದಿಂದ ನಾವು ಅಲ್ಲಿ ಯಶಸ್ಸು ಪಡೀಲಿಕ್ಕಾಗ್ಲಿಲ್ಲ. ಈಗ ದಕ್ಷಿಣ ಕ್ಷೇತ್ರದಲ್ಲಿ 80,000 ನಮ್ಮ ಜನಸಂಖ್ಯೆ, ಮುಸ್ಲಿಂ ಬಾಂಧವರ ಜನಸಂಖ್ಯೆ ಇದೆ. ಅದ್ರ ಜೊತೆಗೆ ನಮಗೆ ಈ ಸತಿ ಸರ್ಕಾರ ಇರೋದ್ರಿಂದ ನಮಗೆ ಎಲ್ಲರೂ ಸೇರಿ OBC ಶೆಡ್ಯೂಲ್ ಎಲ್ಲರೂ ಸೇರಿ ನಮಗೆ ಗೆಲ್ಲಿಸ್ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಹಾಗಾಗಿ ದಯವಿಟ್ಟು ನಮಗೆ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ, ಅಧ್ಯಕ್ಷರಾಗ್ಲಿ, ಎಲ್ಲರೂ ಇದ್ರ ಒಂದ್ ಸ್ವಲ್ಪ ಗಮನ ಕೊಟ್ಟು ನಮ್ಮ ಮೈನಾರಿಟೀಸಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾವು ಎಲ್ಲರ ಪರವಾಗಿ ಕೇಳ್ಕೊಂತ ಇದ್ದೀವಿ. ಏನು ಯೋಚನೆ ಇಲ್ಲ ಸರ್. ನಮಗೆ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗ್ಲಿಂದನು ಮುಸ್ಲಿಮ್ಸ್ ಆಲ್ವೇಸ್ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ಕೊಂತ ಬಂದಿರೋದು. ಮಧ್ಯದಾಗೆ ಜನತಾ ಪಕ್ಷ ಇದ್ದಾಗ ಮಾಡ್ತಿದ್ರು. ಈಗ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲೇ ಪರಿಸ್ಥಿತಿಗಳು ಬೇರೆ ರೀತಿ ಇರೋದ್ರಿಂದ ನಾವು ಒಂದು ಪಕ್ಷನ ಕಾಂಗ್ರೆಸ್ ಆಯ್ಕೊಂಡಿದ್ದಾರೆ. ಹಂಗಾಗ್ಬಿಟ್ಟು ಕಾಂಗ್ರೆಸ್ಸಿಗೆ ನಾವು ಸಪೋರ್ಟ್ ಮಾಡ್ಬೇಕಂತ ಮಾಡಿದ್ದೀವಿ. ಆ ತರ ಅವ್ರು ಕೊಡ್ಲಾರು. ಕಾರಣ ಏನಂದ್ರೆ ಅವ್ರು ಇಲ್ಲಿವರೆಗೂ ಗ್ರಾಮ ಪಂಚಾಯತಿನೇ ಆಗ್ಲಿ ಯಾವುದೇ ಒಂದು ನಮಗೆ ಸ್ಥಾನಮಾನ ಬಿಜೆಪಿಯಿಂದ ಸಿಕ್ಕಿಲ್ಲ. ನಮ್ಮ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಒಂದು ಇಲ್ಲ, ಯಾವ ZPTP-ನಲ್ಲೂ ಇಲ್ಲ, ಯಾವ MLC-ನೂ ಇಲ್ಲ. ಸರ್ಕಾರದ ಯಾವುದೇ ಇದರಲ್ಲಿ ನಮಗೆ ಬಿಜೆಪಿಯಲ್ಲಿ ಅವಕಾಶಗಳು ಇಲ್ಲ. JDS ಪಕ್ಷದಿಂದ ಮುಸ್ಲಿಂ ಸಮುದಾಯಕ್ಕೆ ಅದು ಮುಂದೆ ಅದನ್ನ ನಮ್ಮ ಸಮುದಾಯ ಏನ್ ಡಿಸೈಡ್ ಮಾಡ್ತತ್ತ ಮುಂದೆ ಅದು ಬಿಜೆಪಿ JDS ಜಂಟಿ ಅಲ್ಲ, ಅದ್ರ ಬಗ್ಗೆ ಇನ್ನು ಏನಿಲ್ಲ. ನಮ್ಮ ಪ್ರಯತ್ನ ಏನಂದ್ರೆ ಮೊದ್ಲಿಂದನು ನಾವು 100% ಕಾಂಗ್ರೆಸ್ಸಿಗೆ ಮಾಡ್ಕೊಂಡ್ ಬಂದಿದೀವಿ. ಕೇಳೋದು ನಮ್ ಹಕ್ಕು. ಮುಂದೆ ಏನೇನಾಗ್ತತೋ ಅದು ಇನ್ನು ನಾವು ಸಮಾಜದವ್ರು ಯಾರು ಡಿಸೈಡ್ ಏನು ಮಾಡಿಲ್ಲ.
ಈ ಜಂಗರೆ ಟೌನಲ್ಲಿ ಅಮಾನುಲ್ಲಾ ಸಾಹೇಬ್ ಅಂತ ಹೇಳಿ ಇದ್ದಾರೆ. ಇದಾರೆ. ಅವರು ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತರದ ಒಂದು ಅಧಿಕಾರ ಇನ್ನೊಂದು ಮತ್ತೊಂದು ಯಾವುದೇ ತರದ ಗೌರವಗಳು ಸಿಕ್ಕಿಲ್ಲ. ಅದರ ಸಂಬಂಧವಾಗಿ ಕೆಲವು ಜನ ಮಾತ್ರ ನಿಮ್ಮ ಸಮುದಾಯದವರು ಅವ್ರ ಪರವಾಗಿ ನಿಗಮ ಮಂಡಳಿ ವಿಚಾರದಲ್ಲಿ ನಾವು ನಿಗಮ ಮಂಡಳಿ ವಿಚಾರದಲ್ಲಿ ಸಿರಾಜ್ ಅಹಮದ್ ನಮ್ಮ ತಮ್ಮರು ಪತ್ರಿಕೆಯಲ್ಲೂ ಪ್ರಕಟ ಆಗಿತ್ತು ಅವರ ಸ್ಟೇಟ್ಮೆಂಟ್ಗಳೆಲ್ಲ ಲಾಸ್ಟ್ ಸಿದ್ದರಾಮಯ್ಯ ಪೀಡ್ನಾಗೆ. ಅವರಿಗೂ ನಮ್ಮ ಸಂತೆಬೆನ್ನೂರಿನ ಎಂ ಸಿದ್ದಪ್ಪ ಅವ್ರು ಬಹಳ ಹಳಬ್ರು. ಇವರಿಬ್ಬರಿಗೆ ಏನಾದ್ರು ಮಾಡ್ರಿ ಅಂತ ರಾಜಣ್ಣರಿಗೆ ಮನವಿನೂ ಮಾಡಿದ್ವಿ ನಾವು ಎಸ್ ಕೆ ಫ್ಯಾಮಿಲಿ ಮೀನ್ಸ್ ಇಕ್ಬಾಲ್ ಸಾಹೇಬ್ ಮಕ್ಕಳಾದ ನಾವು ಅವ್ರಿಗೆ ಪ್ರೆಸರ್ ಹಾಕಿದ್ವಿ. ಆವಾಗ್ಲಿಂದಾನು ನಡೀತಾ ಇದೆ. ಈಗ ಏನಿದೆ ಅದ ಪ್ರಯತ್ನಗಳು ವಯಸ್ಸು ಆಗಿತ್ತಲ್ಲ, ಅಲ್ಲ ವಯಸ್ಸನ್ನಕ್ಕಿನ್ನ ಪ್ರಯತ್ನ ಏನ್ ಮಾಡ್ತಾನೆ ಇರ್ಬೇಕು. ಒಂದ್ಸತಿ ನಾನ್ ಹೇಳಿದ ತಕ್ಷಣ ಯಾವ್ದು ನಿಗಮ ಮಂಡಿಗಳಲ್ಲಿ ನಮಗ್ ಕೊಡಲ್ಲ, ಯಾರಲ್ಲಿ ಕೊಡಲ್ಲ. ಅದಕ್ಕೇನಪ್ಪಾ ಅಂದ್ರೆ ಸಮಾಜನ ಜೊತೆಗೆ ಕರ್ಕೊಂಡು ಪ್ರೆಸರ್ ಹಾಕ್ಬೇಕಾಗತ್ತೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ದು ಮತದಾನ ಇವ್ರದ್ದು ನಿಮ್ ಜನಸಂಖ್ಯೆ ಎಷ್ಟಿದೆ? ನಮ್ದು 80,000 ಹತ್ರ ಇದೆ ಜನಸಂಖ್ಯೆ. 2,30,000 ಮತದಾರರು ಟೋಟಲ್ 2,32,000. ದಕ್ಷಿಣ ವಿಧಾನಸಭಾ ಹೌದು, 2,32,000 ಇದ್ದಾರೆ ಜನಸಂಖ್ಯೆ ಟೋಟಲಿ. ವೋಟರ್ಸ್ 82,000. ವೋಟರ್ಸ್ ನಮ್ ಮೈನಾರಿಟೀಸೇ 80,000 ರಿಂದ 82,000 ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ. ಕಳೆದ ಬಾರಿಯೂ ಕೂಡ ಏನಿದೆ ಅಂತ ಅಂದ್ರೆ ಬಹಳ ದೊಡ್ಡ ಅಪಾರವಾದ ಒಂದು ನಂಬಿಕೆ, ವಿಶ್ವಾಸ, ಗೌರವ ಎಲ್ಲ ಇದೆ. ಯಜಮಾನರು ಇರೋವರೆಗೂ ಅದರ ಬಗ್ಗೆ ಹೋಗಿಲ್ಲ. ಈಗ ಸ್ಥಾನ ತೆರವಾಗಿದೆ. ಮೊದಲಿಂದಲೂ ಕೂಡ ದುಡ್ಕೊಂಡು ಬಂದಿರ್ತಕ್ಕಂಥ ಈ ಸಮಾಜಕ್ಕೂ ಕೂಡ ಈ ಒಂದು ಅವಕಾಶ ಸಿಗಲಿ ಅಂತ ನಮ್ಮೆಲ್ಲರ ಒಂದು ಆಸೆ. ಅಲ್ಲ, ಪರ್ಟಿಕ್ಯುಲರ್ ಅಭ್ಯರ್ಥಿ ಯಾರಾದ್ರೂ ಫೈನಲ್ ಆಗಿದ್ದಾರೆ ಸರ್? ಅಭ್ಯರ್ಥಿ ಯಾರಂದ್ರೆ ಈಗ ನಮ್ಮ ದೃಷ್ಟಿಯಲ್ಲಿ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರು ಅಂತ ಅವರ ಪ್ರೆಸೆಂಟ್ MLC ಇದ್ದಾರೆ. ಅವರು ನಮ್ಮ ಸಮಾಜಕ್ಕೆ ಬಹಳ ಅನುಕೂಲ ಮಾಡಿದ್ದಾರೆ. ಅವ್ರ ಪ್ರೆಸೆಂಟ್ ಅವ್ರಿಗೆ ಮಾಡಿದ್ರೆ ಒಳ್ಳೇದು, ಇಲ್ಲ ಯಾರಿಗೆ ಕೊಟ್ರು ತೊಂದ್ರೆ ಏನಿಲ್ಲ. ಮೊದಲನೇ ಆಯ್ಕೆ ಏನಂದ್ರೆ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರು ಅಂತ, ಯಾಕಂದ್ರೆ ಅನುಭವ ಇದೆ. ಈಗ ಶ್ಯಾಮ್ ಅವ್ರಿಗೆ. ಫ್ಯಾಮಿಲಿ ಹ್ಮ್ ಕುಟುಂಬ ರಾಜಕಾರಣ, ಹ್ಮ್ ಅವ್ರ ಸೊಸೆ ಸಂಸದರು, ಹ್ಮ್ ಮಗ ಜಿಲ್ಲಾ ಉಸ್ತುವಾರಿ ಸಚಿವ, ಅಪ್ಪ ಶಾಸಕರಾಗಿದ್ರು. ಮತ್ತೆ ಅವ್ರ ಅಷ್ಟು ಹೆಚ್ಚಿನ ವಿಷಯಗಳು ನಾವು ಚರ್ಚೆ ಮಾಡಕ್ಕಾಗಲ್ಲ. ನಾವು ಹೇಳೋದಿಷ್ಟೇ, ಅವರು ಒಂದು ಶಂಕರಪ್ಪರು ಒಂದು ವಾಗ್ದಾನ ಮಾಡಿದ್ರು. ಅವರು 13ರಲ್ಲೇ ಹೇಳಿದ್ರು ಇದು ಕೊನೆ ಎಲೆಕ್ಷನ್, ನೆಕ್ಸ್ಟ್ ನಿಮ್ಮರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತಾನೆ ಹೇಳಿದ್ರು. ಅದಾದ್ಮೇಲೆ 18ರಲ್ಲೂ ಅಂದ್ರು. ಈಗ ಅವರಾಗೆ ಮುಸ್ಲಿಂ ಸಮಾಜ ನಮಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಈಗ ಅವರಿಗೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಎಲ್ಲರೂ ಕಳ್ಕಳಿ. ಏನಂದ್ರೆ ಅವರೇ ಮುಂದೆ ನಿಂತಿದ್ದು ಒಬ್ರಿಗೆ ಸೀಟ್ ಯಾರಿಗಾರು ಕೊಡಿಸಿ ಗೆಲ್ಲಿಸ್ಬೇಕಂತ ನಮ್ಮ ಆಶೆ. ಒಂದ್ ವೇಳೆ ಸಮುದಾಯಕ್ಕೆ ಟಿಕೆಟ್ ಸಿಗ್ಲಿಲ್ಲ, ಅವರ ಫ್ಯಾಮಿಲಿಯಲ್ಲಿ ಸಮರ್ಥನ್ ಅವರು ಅವಾಗ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ? ಅದು ಆ ಪ್ರತಿಕ್ರಿಯೆ ಇನ್ನು ಈಗಲೇ ಏನು ಹೇಳಕ್ಕಾಗಲ್ಲ. ನಮ್ಮ ಪ್ರಯತ್ನ ಎಲ್ಲಿವರೆಗೆ ನಾವು ಸಾಧ್ಯತೆ ಇದೆ ಅಲ್ಲಿವರೆಗೂ ಪ್ರಯತ್ನ ಒಂದ್ ಮಾಡ್ತೀವಿ. ವೇಳೆ ಸಮುದಾಯಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ಕಾಲಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತ ಯೋಚನೆಗಳೇನಾದ್ರು? ಆ ಯೋಚನೆ ಅದ್ರ ಬಗ್ಗೆ ಯಾವ ವಿಷಯ ಇನ್ನು ಚರ್ಚೆನೇ ಇಲ್ಲ. ನಮಗೆ ನಂಬಿಕೆ ಇದೆ ಈ ಬಾರಿ ಶಂಕರಪ್ಪರು ಹೋದ್ಮೇಲೆ ನಮಗೆ ಕೊಡ್ತಾರೆ ಅಂತ ಅಂದಿದ್ರು. ನಮಗೆ ಪೂರಾ ಭರವಸೆ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿ, ನಮ್ಮ ಸ್ಟೇಟ್ ಕಮಿಟಿ, ಜಿಲ್ಲಾ ಕಮಿಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ದೇವರ ಮೇಲೆ ನಂಬಿಕೆ ಇದೆ. ನಮಗೆ ಸಿಕ್ತತೆ ಅಂತ. ಈಗ ಸಿದ್ದರಾಮಯ್ಯನವರು ಅದೇ ಹೇಳ್ತಾರೆ. ಈಗ ಬಸವಣ್ಣರ ತತ್ವದ ಪ್ರಕಾರ ನಾವು ಸಮಪಾಳು ಸಮಬಾಳು ಅಂತಾರೆ ವಿಷಯ. ಈಗ ಆ ತರ ನೋಡಿದ್ರೆ ಎಲ್ಲರಿಗೂ ಅವಕಾಶಗಳಿದಾವೆ, ನಮಗೆ ಅವಕಾಶ ಇಲ್ಲ. ಅಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಕೇಳಕ್ಕೆ ನಾವು ಇಷ್ಟಪಡ್ತಿದೀವಿ. ಈಗ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರಿಗೂ ಸಮನಾಗಿ ಅವಕಾಶ ಕೊಡ್ಬೇಕಾಗುತ್ತೆ. ಈಗ ನಮ್ಮ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಎಸ್ಪೆಷಲಿ ದಾವಣಗೆರೆಯಲ್ಲಿ ಹಿಂದುಳಿಯ ಕಾರಣ ಏನಂದ್ರೆ ಇದೇ ರೀಸನ್. ಅಧಿಕಾರದಿಂದ ವಂಚಿತರಾಗಿರೋದಕ್ಕೆ ನಾವೆಲ್ಲ ಬಹಳ ಹಿಂದುಳಿದಿದ್ದೀವಿ ಅಂತ. ಈಗ ನೀವು ಅವಕಾಶ ಮಾಡಿಕೊಟ್ರೆ ನಾವು ನಾಳೆ
ನಮ್ಮ ಜಿಲ್ಲೆ ಒಳಗೆ ಒಂದು ಉತ್ತಮ ಸ್ಥಾನಮಾನಕ್ಕೆ ಬರ್ತೀವಿ ಅಂತ ನಮ್ಮ ಆಸೆ. 30 ವರ್ಷದಿಂದ ನಾವು ಅವ್ರಿಗೆ ಸಪೋರ್ಟ್